ಚಿರತೆ ಆಯ್ತು. ಈಗ ಮಂಡ್ಯದಲ್ಲಿ ಮೊಸಳೆ ಕಾಟ ಶುರುವಾಗಿದೆ. ಮೊಸಳೆಗಳ ಹಾವಳಿಗೆ ಜನರಲ್ಲಿ ಭಯ ಹೆಚ್ಚಾಗ್ತಾ ಇದೆ. ಚಿಕ್ಕಯ್ಯರಹಳ್ಳಿಯ ವಿಸಿ ನಾಲೆಯಲ್ಲಿ ಮೊಸಳೆಗಳು ಪ್ರತ್ಯಕ್ಷ ಆಗಿದ್ದಾವೆ. 10 ದಿನದಿಂದ ನಾಲೆ ಪಕ್ಕದ ಹಳ್ಳದಲ್ಲಿರುವಂತಹ ಮೊಸಳೆಗಳು ಹಳ್ಳದಲ್ಲಿ ದನಕರುಗಳಿಗೆ ನೀರು ಕುಡಿಸೋದಕ್ಕೆ, ಹಾಗಾಗಿ ಅಲ್ಲಿನ ಜನ ಹಿಂದೇಟಾಗ್ತಾ ಇದ್ದಾರೆ. ಜೀವ ಭಯದಲ್ಲಿ ಜಮೀನು ಕೆಲಸವನ್ನ ಮಾಡ್ತಾ ಇದ್ದಾರೆ ರೈತರು. ಆತಂಕ ಸೃಷ್ಟಿ ಮಾಡಿದಾವೆ ಈ ಮೊಸಳೆಗಳು. ಹಾಗಾಗಿ ಈ ಮೊಸಳೆಗಳನ್ನ ಆದಷ್ಟು ಬೇಗ ಸೆರೆ ಹಿಡಿಬೇಕು ಅಂತ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಜನ ಈಗ ಇಲ್ಲಿ ಬರೋದಕ್ಕೆ ಭಯ ಪಡ್ತಾ ಇದ್ದಾರೆ. ಬಂದು ಅಲ್ಲೇ ಒಂದು ವಾರ ಆಯ್ತು, ಸಿಗ್ತಾ ಇಲ್ಲ. ಅಲ್ಲಿ ಬೋನ್ ಮಡ್ಗೋರು ಮೇಕತ್ತ ದಡಕೆ ಹೋಯ್ತಾ ಇದೆ ಒಳಕ್ಕೆ. ಮುಂಚೆ ಬಂದಿತ್ತ ಇಲ್ಲಿ? ಇಲ್ಲ ಯಾವಾಗ್ಲೂ ಬಂದಿಲ್ಲ ಅವ್ರೆ. ನಾರ್ತ್ ಬ್ಯಾಂಕಲ್ಲಿ ಬಂದಿತ್ತು ಇನ್ನುವೆ. ಇಲ್ಲಿ ನಾರ್ತ್ ಬ್ಯಾಂಕಲ್ಲಿ ಬಂದಿತ್ತು, ಭಾರಿ ದೊಡ್ಡದು. ಈಗ ಬಂದಿರೋದಿಲ್ಲ ನೋಡಿವಲ್ಲ, ಇಲ್ಲೇ ಓಡಾಡ್ತಾ ಇದೆ. ಭಯ ಆಗ್ತಾ ಇಲ್ವಾ ಅಂತೇಳಿ ಏನೇ ಮಾಡಿ ಧೈರ್ಯ ಮಾಡಿ ಹೋಯ್ತಿವಿ. ಇನ್ನು ದನ ಕರಿ ಮೇಳ್ತಾ ಇರೋದಂಗೆ ನಮ್ಮ ಭೂಮಿಗೆ ಹೋಗೋದು ಹಿಂಗೆ ಭಾಳ ಹುಷಾರಾಗಿ ಹೋಯ್ತಿ, ಹುಷಾರಾಗಿ ಬರ್ತಾವಿ. ಮಕ್ಳು ಮರಿ ಏನು ಜಮೀನ್ ಕಡೆ ಕಳಿಸ್ತಾ ಇಲ್ಲ ಈಗ. ಹಿಂಗಾಗದೆ ನೋಡಿ. ಆಲೆ 5-6 ದಿವಸದಿಂದ ಅದು ನೋಡುತ್ತವಿಂದಲೂ ಭಯವೇ. 15 ದಿವಸ ಆಯ್ತು. ಅಲ್ಲಿ ಕಾವಲಿ ಹತ್ರ ಕಾವಲಿಲ್ಲ ಐತೆ, ಯಾರು ಹಿಡಿಯಕ್ ಬಂದಿಲ್ಲ. ಇನ್ನೂ ಬಂದ್ ಪೊಲೀಸ್ ಅವ್ರು ಇದಾರೆ, ಅವ್ರೇನು ಮಾಡಿಲ್ಲ. ಇನ್ನು ಬೋನ್ ಹಾಕಿದಾರೆ. ಅಂದ್ರೆ ನಿಮಗೆ ಮೊದಲ ಬಟ್ಟೆ ಬಂದಾಗ ಫ್ರೀಯಾಗಿ ಬರ್ತಾ ಇದ್ರಿ? ಭಯನೇ. ಇನ್ಮೇಲೆ ನಾವು ತೊಳಿಲೇಬೇಕಲ್ಲ ಬಟ್ಟೆ ಪಾತ್ರೆ. ನಾವು ಬಿಡೋದು ವಾರಕ್ಕೊಂದ್ಸಲ ನೀರು ಸಾಕಾಗಲ್ಲ, ನಾವು ಕಾವಲಿಗೆ ಬರಲೇಬೇಕು. 15 ದಿವಸ ಆಯಿತು ಮೊಸಳೆ ಬಂದು, ಆದರೆ ಯಾರೂ ಏನು ಕ್ರಮ ತಗೊಂಡಿಲ್ಲ, ಹಿಡಿತಾನೂ ಇಲ್ಲ. ನಮಗೆ ತುಂಬ ತೊಂದರೆ ಆಗ್ತಾ ಇದೆ ಬಟ್ಟೆ ಒಗೆಯೋಕ್ಕೆ, ಮತ್ತು ಪ್ರಾಣಿಗಳಿಗೆ ನೀರು ಕುಡ್ಸೋಕ್ಕೆ. ಆಮೇಲೆ ಮಕ್ಳುಗಳು ಮನೆಯಿಂದ ಹೊರ್ಗಡೆ ಬರ್ತಾವ್ರೆ, ಅದು ಅವ್ರು ತಡೆಯೋದು ತುಂಬ ಕಷ್ಟ ಆಗ್ತಾ ಇದೆ. ಅದಕ್ಕೆ ಯಾರೂ ಏನು ಕ್ರಮ ತಗೊಂಡಿಲ್ಲ. ಫಾರೆಸ್ಟ್ ಆಫೀಸರ್ಸ್ ಅವರು ಯಾರು ಏನು ಬಂದೂ ಇಲ್ಲ. ಅದೇನೋ ಬೋನ್ ಅಂತ ಇಟ್ಬಿಟ್ಟು ಹೋಗಿದ್ದಾರೆ, ಆದರೆ ಬಂದು ತಿರ್ಗಿ ನೋಡಿಲ್ಲ ಅವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.